ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಹೀಗೊಂದು ಮರ್ಯಾದಾ ಹತ್ಯೆ ಪ್ರಕರಣ ನಡೆದಿರುವಂಥದ್ದು ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂದರೆ ತನ್ನ ಸ್ವಂತ ಮಗಳನ್ನೇ ಪ್ರೀತಿಸಿ ಮದುವೆ ಆಗಿ ಓಡಿ ಹೋಗಿದ್ದಂಥ ತನ್ನ ಸ್ವಂತ ಮಗಳನ್ನೇ ಆ ಯುವಕ ದಲಿತ ಎನ್ನುವಂತಹ ಏಕೈಕ ಕಾರಣಕ್ಕೆ ಗರ್ಭಿಣಿ ಆಗಿದ್ದಂಥ ಮಗಳನ್ನೇ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಹೃದಯ ವಿದ್ರಾವಕ ಘಟನೆ ಇದಾಗಿದೆ. ಈ ಘಟನೆ ಕಂಡಂತಹ ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿರುವಂಥದ್ದು ಏಕೈಕ ಕಾರಣ, ಬೇರೆ ಎಂಥದ್ದು ರೀಸನ್ ಇರಲಿಲ್ಲ. ಅಲ್ಲಿ ಆ ಹುಡುಗ ದಲಿತ ಎನ್ನುವಂಥ ಏಕೈಕ ಕಾರಣಕ್ಕಾಗಿ. ಈ ಎಲ್ಲದರ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಮರ್ಯಾದಾ ಹತ್ಯೆ ಪ್ರಕರಣದ ಕುರಿತು ಮಾತನಾಡೋದಾದ್ರೆ, ಇಲ್ಲಿ ನೋಡಿ, ಯುವಕ ಕೇವಲ ದಲಿತ, ನನ್ನ ಮಗಳು ದಲಿತ ಯುವಕನನ್ನ ಮದುವೆ ಆಗ್ಬಿಟ್ಲೇನು, ಮದುವೆ ಆಗಿ ಊರ್ಬಿಟ್ಟು ಓಡೋದ್ಲು ಎನ್ನುವಂಥ ಏಕೈಕ ಕಾರಣಕ್ಕೆ ಮರ್ಯಾದಾ ಹತ್ಯೆ ಮಾಡಿರುವಂಥದ್ದು. ನಿಜಕ್ಕೂ ತಂದೆನೇ ತನ್ನ ಸ್ವಂತ ಮಗಳನ್ನ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಇನಾಮ್ ವೀರಪುರದಲ್ಲಿ ನಡೆದಿರುವಂಥದ್ದು. ಇಡೀ ರಾಜ್ಯದ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಹೀಗೆ 7 ತಿಂಗಳ ಹಿಂದೆ ಈ ಸ್ಕ್ರೀನ್ ಮೇಲೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಹುಡುಗ ಎಷ್ಟು ಸುಂದರವಾಗಿದ್ದಾನಲ್ವ. ಈತನ ಹೆಸರು ವಿವೇಕಾನಂದ ಅಂತೇಳಿ. ಹುಡುಗಿ ನೋಡಿ ಮಾನ್ಯ ಅಂತ ಎಷ್ಟು ಮುದ್ದಾಗಿದ್ದಾಳೆ. ಇಂತಹ ಮಗಳನ್ನ ಅದು ಹೆಂಗೆ ಕೊಚ್ಚಿ ಕೊಲೆ ಮಾಡೋದಕ್ಕೆ ಈ ಕ್ರೂರಿ ತಂದೆಗೆ ಮನಸ್ಸಾಯಿತು ನಿಜಕ್ಕೂ ಗೊತ್ತಿಲ್ಲ. ಇಬ್ಬರು ಕೂಡ ಆಗಲೇ ಹೇಳಿದಾಗೆ ಒಂದೇ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಈ ಗ್ರಾಮದಲ್ಲಿ ಕೇವಲ 4 ಕುಟುಂಬ ಮಾತ್ರ ದಲಿತ ಕುಟುಂಬಗಳು ಇರುತ್ತೆ. ಇವರಿಬ್ಬರು ಕೂಡ ತುಂಬ ವರ್ಷದಿಂದ ಲವ್ ಆಗಿರುತ್ತೆ. ಹೀಗೆ 7 ತಿಂಗಳ ಹಿಂದೆ ಇಬ್ಬರು ಕೂಡ ಹೊಡೋಗಿ, ಅಂದರೆ ಮದುವೆ ಆಗಿ ಮನೆಯಲ್ಲಿ ಒಪ್ಕೊಂಡಿರಲ್ಲ. ಅವರ ತಂದೆ ಏನು ಮಾನ್ಯಳ ತಂದೆ ಒಪ್ಕೊಂಡಿರೋದಿಲ್ಲ, ಪ್ರಕಾಶ್ ಗೌಡ ಪಾಟೀಲ್ ಅಂತೇಳಿ. ಆತನೇ ತನ್ನ ಮಗಳನ್ನೇ ಈ ರೀತಿ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಇಬ್ಬರದು ಲವ್ ಆಗುತ್ತೆ. ಆ ಲವ್ನ ತಗೊಂಡೋಗಿ ಇಬ್ಬರು ಕೂಡ ಮನೆಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅವ್ರ ತಂದೆ ಒಪ್ಕೊಳ್ಳೋದಿಲ್ಲ. ಆ ಹುಡುಗ ದಲಿತ ಎನ್ನುವಂಥ ಏಕೈಕ ಕಾರಣಕ್ಕೆ ಪ್ರಕಾಶ್ ಗೌಡ ಪಾಟೀಲ್ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ. ಮೇಲಾಗಿ ಆ ಹುಡುಗಿಯ ತಂದೆ ಇದಾರಲ್ಲ, ಆತ ಇಡೀ ಊರಿಗೆ ನ್ಯಾಯ ಪಂಚಾಯಿತಿ, ಅಂದರೆ ಈ ಗ್ರಾಮದಲ್ಲಿ ಇದೊಂದು ಈಗಲೂ ಕೂಡ ಇದೆ, ಇಡೀ ಊರಿಗೆ ನ್ಯಾಯ ಹೇಳುವಂಥ ವ್ಯಕ್ತಿ ಆತ ಆಗಿರ್ತಾನೆ. ಮಗಳು ಯಾವಾಗ ಮದುವೆ ಆಗಿ ಈ ರೀತಿ ವಿವೇಕನ ಜೊತೆ ಊರು ಬಿಟ್ಟು ಓಡಿ ಹೋಗಿ ಮದುವೆ ಆಗ್ತಾರಲ್ಲ, ಆ ಸಂದರ್ಭದಲ್ಲಿ ಆತನಿಗೆ ಮರ್ಯಾದೆ ಹೋಗುತ್ತೆ. ಹಾವೇರಿಯಲ್ಲಿ ಇವರಿಬ್ಬರು ಕೂಡ ವಾಸವಾಗಿರ್ತಾರೆ. 7 ತಿಂಗಳ ಹಿಂದೆ ಅಷ್ಟೇ ಇವರಿಬ್ಬರು ಕೂಡ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ, ಅಂದರೆ ಹಾವೇರಿನಲ್ಲಿ ಹೋಗಿ ಮದುವೆ ಆಗಿ ವಾಸ ಆಗಿರ್ತಾರೆ. ಈಗ ಯಾಕೆ ಈ ಘಟನೆ ಮುನ್ನೆಲೆಗೆ ಬಂತು, 7 ತಿಂಗಳಿಂದ ಯಾಕೆ ಹಂಗೆ ಬಿಟ್ಟರು ಅನ್ನೋದನ್ನು ನೋಡೋದಾದರೆ, ಇವರಿಬ್ಬರು ಕೂಡ ಕಣ್ಮಾರಿಸ್ಕೊಂಡು, ಅಂದರೆ ತಂದೆಗೆ ಗೊತ್ತಿರೋದಿಲ್ಲ, ವಾಸ ಆಗಿರ್ತಾರೆ. ಹಂಗಿದ್ರೂ ಕೂಡ ಇವರಿಬ್ಬರು ಲವ್ ಸ್ಟೋರಿನಲ್ಲಿ ಇಡೀ ಊರಿನ ಜನರು ರಾಜಿ ಪಂಚಾಯಿತಿ ಮಾಡೋದಕ್ಕೆ ಬರ್ತಾರೆ. ಈ ಸಿನಿಮಾ ನೋಡಿದ್ರೆ, ಈ ಘಟನೆ ನೋಡಿದ್ರೆ ಯಾವ ಸಿನಿಮಾದ ಸ್ಟೋರಿಗೂ ಕೂಡ ಮೇಲಲ್ಲ ಎನ್ನುವಂಥ ಘಟನೆ ಇದಾಗಿರುವಂಥದ್ದು. ಅಂದರೆ ಸಿನಿಮಾವನ್ನೇ ಮೀರಿಸುವಂಥ ಸ್ಟೋರಿ ಇದಾಗಿರುವಂಥದ್ದು. ಇವರಿಬ್ಬರು ಲವ್ ಸ್ಟೋರಿ ಆದಂಥ ಸಂದರ್ಭದಲ್ಲಿ ಊರಿನ ಜನ ಕೆಲವರು ಮಧ್ಯಸ್ಥಿಕೆ ವಹಿಸ್ತಾರೆ. ಬೇಡ, ನಿಮ್ಮ ತಂದೆ ನಿನ್ನನ್ನು ಅಮೆರಿಕಕ್ಕೆ ಕಳಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ದಾರೆ ಅಂತ. ಯಾಕಂದರೆ ಮಾನ್ಯಳ ತಂದೆ ಒಂದು ರೀತಿ ಊರಿನಲ್ಲಿ ಶ್ರೀಮಂತನಾಗಿರ್ತಾನೆ. ಅಷ್ಟೇ ಅಲ್ಲದೆ ಇಡೀ ಊರಿಗೆ ನ್ಯಾಯ ಹೇಳುವಂಥ ವ್ಯಕ್ತಿ ಕೂಡ ಆಗಿರ್ತಾನೆ, ಪ್ರಕಾಶ್ ಗೌಡ ಪಾಟೀಲ್ ಅಂತೇಳಿ. ನಿನ್ನ ತಂದೆಯ ಮರ್ಯಾದೆ ಹೋಗುತ್ತೆ, ಬೇಡಮ್ಮ ಅಂತೇಳಿ ವಿವೇಕಾನಂದನ ತಂದೆ ಈ ಮಾನ್ಯಾಳಿಗೆ ಹೇಳ್ತಾರೆ ಪರಿಪರಿಯಾಗಿ. ಅವ್ರ ತಂದೆ ಮತ್ತು ತಾಯಿ ಇಬ್ಬರು ಕೂಡ, ನಾವು ದಲಿತ ಜಾತಿನಲ್ಲಿ ಇರುವಂಥವ್ರು, ಬೇಡ, ಈ ಊರಿನಲ್ಲಿ ಮತ್ತೆ ಗಲಭೆ ಆಗುತ್ತೆ, ಬೇಡ ಅಮ್ಮ, ನಿಮ್ಮ ಅಪ್ಪ ಏನು ಹೇಳ್ತಾರೋ, ನಿಮ್ಮ ಮನೆಯವ್ರು ಏನು ಹೇಳ್ತಾರೋ ಹಾಗೆ ಮಾಡು, ನನ್ನ ಮಗನ ಜೊತೆ ಮದುವೆ ಆಗಬೇಡ ಅಂತೇಳಿ ಆ ಹುಡುಗಿಯ ಕಾಲ್ಗೂ ಕೂಡ ಬಿದ್ದು ಕೇಳ್ಕೊಳ್ತಾರಂತೆ. ಬಟ್ ಆ ಹುಡುಗಿ, ಇಲ್ಲ, ನಾನು ವಿವೇಕಾನಂದನನ್ನು ಮದುವೆ ಆಗಿಲ್ಲ ಅಂದರೆ ನಾನು ವಿಷ ಕುಡಿದು ನಾನು ಸಾಯ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಆ ಹುಡುಗನ ತಂದೆ ತಾಯಿಗೆ ಹೆದರಿಸ್ತಾರೆ. ಇದರಿಂದ ಬೇಸತ್ತಂತ ಅವರು ಜೊತೆಯಲ್ಲಿ ಮಧ್ಯಸ್ಥಿಕೆ, ಊರಿನ ಜನರು ಕೂಡ ಮಧ್ಯಸ್ಥಿಕೆ ಮಾಡ್ತಾರೆ. ಆದರೂ ಕೂಡ ಆ ಹುಡುಗಿ ಒಪ್ಕೊಳ್ಳೋದಿಲ್ಲ. ಸೊ ಈ ಬಲವಂತದಿಂದ ಆ ಹುಡುಗಿ ಅಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಇವ್ರ ಕೈನಲ್ಲಿ ಅದನ್ನು ತಡೆಯೋದಕ್ಕೆ ಆಗಲಿಲ್ಲ ವಿವೇಕಾನಂದನ ತಂದೆ ತಾಯಿ ಕಡೆಯಿಂದ. ಸೊ ಹಂಗಾಗಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಊರಿನಲ್ಲಿರೋದು ಇದ್ರೆ ಇನ್ನು ಸೇಫ್ ಅಲ್ಲ ಅಂತೇಳಿ ಹುಡುಗಿಯ ಮಾನ್ಯಳ ತಂದೆ ಹೇಳಿ ಕೇಳಿ ಊರಿನ ನ್ಯಾಯ ಹೇಳುವಂಥ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಪ್ರಕಾಶ್ ಗೌಡ ಪಾಟೀಲ್ ನ್ಯಾಯ ಹೇಳುವಂಥ ಸ್ಥಾನದಲ್ಲಿರ್ತಾರೆ. ತಂದೆ ಒಪ್ಕೊಳ್ತಾ ಇರೋದಿಲ್ಲ, ಅವಮಾನ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಮನ್ನು ಇಲ್ಲಿ ಬಾಳೋದಕ್ಕೆ ಬಿಡೋದಿಲ್ಲ ಅಂತೇಳಿ ಹಾವೇರಿಯ ಒಂದು ಯಾವುದೋ ಒಂದು ಸ್ಥಳದಲ್ಲಿ ಇವರಿಬ್ಬರು ಕೂಡ ವಾಸ ಮಾಡ್ತಾರೆ. 7 ತಿಂಗಳಾಗಿರುತ್ತೆ ಮದುವೆ ಮಾಡಿಕೊಂಡು. ನಂತರ ಗರ್ಭಿಣಿ ಆಗಿರ್ತಾಳೆ ಮಗಳು. ಅಂದರೆ ಈತ ಕೊಚ್ಚಿ ಕೊಲೆ ಮಾಡಿದಾನಲ್ಲ ಪ್ರಕಾಶ್ ಗೌಡ ಪಾಟೀಲ್, ಈತನ ಮಗಳು 7 ತಿಂಗಳಾಗಿರುತ್ತೆ ಗರ್ಭಿಣಿಯಾಗಿ. ಶ್ರೀಮಂತ ಮಾಡ್ಕೊಳ್ಳುವಂಥ ಒಂದು ಶಾಸ್ತ್ರಕ್ಕೋಸ್ಕರ ಮತ್ತೆ ವಿವೇಕಾನಂದ ಮನೆಗೆ, ಸೊ ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈತನಿಗೆ ಗೊತ್ತಾಗುತ್ತೆ, ಮಾನ್ಯಳ ತಂದೆಗೆ ಪ್ರಕಾಶ್ ಗೌಡ ಪಾಟೀಲ್ಗೆ ಗೊತ್ತಾಗುತ್ತೆ, ನನ್ನ ಮಗಳು ಮತ್ತು ಅಳಿಯ ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ.
ಮಗಳು ಹಳಿಯ ಅಂತೇಳಿ ಒಪ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ಆಗೊಮ್ಮೆ ಒಪ್ಕೊಂಡಿದ್ದರೆ ಈ ರೀತಿಯ ಮರ್ಯಾದೆ ಹತ್ಯೆ ಆಗ್ತಾನೆ ಇರಲಿಲ್ಲ ಅಂತ ಅನ್ಬೋದು. ಸೊ ಗೊತ್ತಾದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವಿವೇಕಾನಂದನ ತಾಯಿ ಅಂದರೆ ತಂದೆ ತಾಯಿ ಎಲ್ಲರನ್ನೂ ಕೂಡ ಮುಗಿಸುವಂಥ ಒಂದು ಪ್ಲ್ಯಾನ್ ಮಾಡಿರ್ತಾನೆ ಎನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಮರಿಯಪ್ಪ ಜೊತೆಯಲ್ಲಿ ವಿವೇಕಾನಂದ, ಆತನ ತಾಯಿ ಹಾಗೂ ಸಹೋದರ, ಏನು ವಿವೇಕಾನಂದನ ಸಹೋದರ, ಇಡೀ ಕುಟುಂಬವನ್ನೇ ಮುಗಿಸುವಂಥ ಪ್ಲ್ಯಾನ್ ಮಾಡಿದಂತೆ ಮಾನ್ಯಳ ತಂದೆ ಪ್ರಕಾಶ್ ಗೌಡ ಪಾಟೀಲ್. ಯಾಕೆ ಇಷ್ಟೊಂದು ಕ್ರೌರ್ಯಕ್ಕೆ ಆತ ಹೇಳ್ದ ಅಂದರೆ, ಇಡೀ ಊರಿನ ಜನ ಆತನಿಗೆ ಚುಚ್ಚು ಮಾತುಗಳಿಂದ ಆಡೋದಕ್ಕೆ ಶುರು ಮಾಡಿದ್ರಂತೆ. ಇಡೀ ಊರಿಗೆ ನ್ಯಾಯ ಹೇಳುವಂಥ ನೀನು ಒಬ್ಬ ದಲಿತ ಯುವಕನ ಜೊತೆ ನಿನ್ನ ಮಗಳು ಓಡಿ ಹೋಗಿ ಮದುವೆ ಆಗಿದ್ದಾಳೆ ಎನ್ನುವಂಥ ಚುಚ್ಚು ಮಾತುಗಳನ್ನು ಆಡೋದಕ್ಕೆ ಶುರು ಮಾಡ್ತಾರಂತೆ. ಇದರಿಂದ ಅವಮಾನಗೊಂಡಂಥ ಏನು ಆತ ಮಾನ್ಯಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮಗಳನ್ನು ಜೊತೆಯಲ್ಲಿ ಇಡೀ ಕುಟುಂಬವನ್ನು ಮುಗಿಸುವಂಥ ಪ್ರಯತ್ನ ಮಾಡ್ತಾನೆ. ಅದರಿಂದ ಆ ಒಂದು ಮೊದಲ ಪ್ರಯತ್ನದಲ್ಲಿ ಈ ವಿವೇಕಾನಂದನ ತಂದೆ ಇದ್ದಾರಲ್ಲ, ಸೊ ಆತ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರನ್ನು ಆತನ ಮೇಲೆ ಹತ್ತಿಸಿ ಕೊಲೆ ಮಾಡುವಂಥ ಪ್ರಯತ್ನ ಮಾಡ್ತಾನಂತೆ. ಅಲ್ಲಿ ಕಾಲು ಮುರ್ಕೊಳ್ತಾರೆ, ಆತನ ತಂದೆ ಕಾಲು ಮುರ್ಕೊಳ್ತಾರೆ. ಈ ವಿಷಯ ಇಲ್ಲಿ ವಿವೇಕಾನಂದಗೆ ಮತ್ತು ಸಹೋದರನಿಗೆ ಗೊತ್ತಾದ ನಂತರ ಆ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ವಿವೇಕಾನಂದನ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಹಲ್ಲೆ ಮಾಡೋದಕ್ಕೆ ಮುಂದಾದಾಗ ಅಲ್ಲಿಂದ ತಪ್ಪಿಸ್ಕೊಂಡು ವಿವೇಕಾನಂದ ಎಸ್ಕೇಪ್ ಆಗಿ ಮನೆಗೆ ಬರ್ತಾನೆ. ಮನೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಅಷ್ಟಕ್ಕೆ ಸುಮ್ಮನಾಗದ ಈ ಮಾನ್ಯಳ ತಂದೆ ಮನೆ ಬಳಿನೂ ಕೂಡ ಬಂದು ಮನಸ್ಸೋ ಹೆಚ್ಚಿ ಕೈಗೆ ಸಿಕ್ಕವರ 7 ತಿಂಗಳ ಮಗುವನ್ನು ಕೂಡ ಬಿಡದೆ ಪ್ರಕಾಶ್ ಗೌಡ ಪಾಟೀಲ್ ಸಿಕ್ಕವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ಕೈಗೆ ಅಂದರೆ ಇಲ್ಲಿ ವಿವೇಕಾನಂದ ಜೊತೆಯಲ್ಲಿ ಆತನ ಸಹೋದರನನ್ನು ಕೂಡ ಹತ್ಯೆ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅವ್ರು ಮಿಸ್ ಆದರು ಎನ್ನುವಂಥ ಕಾರಣಕ್ಕೆ ಇಲ್ಲಿ ಮಗಳನ್ನು ಕೂಡ ತನ್ನ ಸ್ವಂತ ಮಗಳು ಅಂತ ನೋಡದೆ ಇಲ್ಲಿ ಆ ಕ್ರೂರಿ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಬಂದಿರ್ತಾನೆ. ನೀವು ಸ್ಕ್ರೀನ್ನಲ್ಲಿ ಫೋಟೋ ನೋಡ್ತಾ ಇದ್ರಿ, ಗೊತ್ತಾಗೋದು ಎಷ್ಟು ಆವೇಶಭರಿತನಾಗಿ ಬಂದ ಅಂದರೆ ಕೈಗೆ ಸಿಕ್ಕಂಥ ತನ್ನ ಮಗಳನ್ನು ಆಕೆ ಕೇಳ್ಕೊಳ್ತಾಳೆ ಪರಿಪರಿಯಾಗಿ, ಅಪ್ಪ ಪ್ಲೀಸ್ ಬೇಡ ಬಿಟ್ಬಿಡು ಅಂತೇಳಿ ಕಣ್ಣೀರಿಟ್ಟು ಕೇಳ್ಕೊಂಡ್ರು ಕೂಡ ಮಗಳು ಅಂತ ನೋಡದೆ ಕರುಣೆ ಇಲ್ಲದೆ ಆ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡ್ತಾನೆ. ಆಕೆ ಗರ್ಭಿಣಿ ಕೂಡ ಆಗಿರ್ತಾಳೆ. ಬಟ್ ಆದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಕೆಯನ್ನು ಇನ್ನೂ ಸ್ವಲ್ಪ ಉಸಿರಾಡ್ತಾ ಇರ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಆಕೆ ಬದುಕಿ ಉಳಿಯೋದಿಲ್ಲ, ಕೊನೆಯ ಉಸಿರು ಎಳೀತಾಳೆ. ಇಲ್ಲಿ ಪೊಲೀಸರು ಈ ಒಂದು ಘಟನೆಯ ಸ್ಥಳಕ್ಕೆ ಬಂದು ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ. ಒಟ್ಟು ಸುಮಾರು 14 ಜನರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾಯಿದೆ. ಅದರಲ್ಲಿ 3 ಜನರು ಪ್ರಮುಖರಾದಂಥ 3 ಜನರನ್ನು ಈಗಾಗಲೇ ಮಾನ್ಯಳ ತಂದೆ ಸೇರಿದಂತೆ 3 ಜನರನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ. ಇನ್ನು 11 ಜನರ ಬಂಧನಕ್ಕಾಗಿ ಪೊಲೀಸರು ಈಗಾಗಲೇ ವಿಶೇಷ ತಂಡವನ್ನು ರಚಿಸಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕೇವಲ ಹುಡುಗ ದಲಿತ ಎನ್ನುವಂಥ ಏಕೈಕ ಕಾರಣಕ್ಕೆ ಈ ರೀತಿ ಮರ್ಯಾದಾ ಹತ್ಯೆ ಆಗಿರುವಂಥದ್ದು ನಿಜಕ್ಕೂ ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿರುವಂಥದ್ದು. ಇಂತಹ ಘಟನೆಗಳು ಮತ್ತೆ ಯಾವತ್ತೂ ಕೂಡ ಮರುಕಳಿಸದಿರಲಿ. ಯಾವ ಜಾತಿ ಯಾವುದು, ಯಾರ ಮೇಲೂ ಯಾರ ಕೀಳು. ಸ್ನೇಹಿತರೆ, ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.